ಬ್ರಹ್ಮನಿಗೆ ಅರ್ಥ ಆಗ್ತಾ ಇಲ್ಲ, ಏನಪ್ಪ ಹೀಗಿದೆ ಅಂತ. ಇದನ್ನು ನೋಡಿ ಬ್ರಹ್ಮನಿಗೆ ಭಯ ಆಗತ್ತೆ. ಬ್ರಹ್ಮನಿಗೆ ಭಯ ಆದರೆ ಇನ್ನು ಅದೆಂಥ ಭಯ ನೋಡಿ ಯೋಚನೆ ಮಾಡಿ. ನಮಗೆ ಸಿಕ್ಕೋದೇ ಇಲ್ಲ ಬಿಡಿ, ನಾವು ನೋಡೋಕ್ಕಾಗಲ್ಲ. ಅವನಿಗೆ ಭಯ ಆಗ್ತಿದ್ರೆ ಅದು ವರ್ಣನೆ. ಭಯ ಆಗ್ತಿದೆ ಅಂದರೆ ಅದ್ಭುತವಾದಂಥ ಕತ್ತಲೆ ಅಂತ. ಭಯ ಅನ್ನೋದು ಮೊದಲು ಇಲ್ಲಿಂದಲೇ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಬ್ರಹ್ಮನಿಗೆ ಭಯ ಆಯ್ತಲ್ಲ, ಭಯ ಹೆಂಗೆ ಹುಟ್ಟಿತು, ಆ ಪದ ಹೆಂಗೆ ಹುಟ್ಟಿತು, ಅದೇ ಪ್ರಚಾರದಲ್ಲಿ ಬಂತು ಅಂದರೆ ಬ್ರಹ್ಮನೇ ಮೊದಲು ಪ್ರಾರಂಭ ಮಾಡಿದ್ನೇನೋ ಅನಿಸುತ್ತೆ ನಮಗೆ. ಯಾಕೆಂದರೆ ಆ ಸೃಷ್ಟಿಯಲ್ಲಿ ಪರಮಾತ್ಮನ ನಾಭಿ ಕಮಲದಲ್ಲಿ ಮಳಗಿರ್ತಕ್ಕಂಥವನು ಬ್ರಹ್ಮನ ಎದ್ದು ಬಿಟ್ಟು ಸುತ್ತು ಒಂದು ಸತಿ ನೋಡ್ತಾನೆ. ನೀರಿನಲ್ಲಿ ನೀರೂ ಕಾಣ್ತಾ ಇಲ್ಲ, ಕಮಲವೂ ಕಾಣ್ತಾ ಇಲ್ಲ, ತನ್ನ ಶರೀರವೂ ಕಾಣ್ತಾ ಇಲ್ಲ. ಆವಾಗ ಭಯ ಆಗತ್ತೆ. ಭಯ ಅನ್ನೋದು ಹುಟ್ಟಿತು ಅಂತ ಅಲ್ಲಿಂದ ಹುಟ್ಟಿತು ಅಂತಾರೆ. ಏನೂ ಕಾಣಿಸ್ದೇ ಹೋದರೂ ಕೂಡ ತನ್ನನ್ನು ಹುಟ್ಟಿಸಿದವರಾರು ಇರಬೇಕಲ್ಲ ಅಂತ 4 ಮುಖ ಮಾಡಿಕೊಂಡು 4 ದಿಕ್ಕುಗಳಲ್ಲಿ ಹುಡ್ತಾನೆ. ಇನ್ನು ನಾನು ಹೆಂಗೆ ಹುಟ್ಟಿದೆ, ಏನೂ ಕಾಣಿಸ್ತಾ ಇಲ್ಲ, ನಿಜ, ನಾನು ಹೆಂಗೆ ಬಂದೆ ಹಾಗಾರೆ? ಹಾಗೆ ನನಗೆ ಹುಟ್ಟಿಸ್ತಕ್ಕಂಥವನು ಯಾರೋ ಇರಬೇಕಲ್ವಾ, ನಾನು ನೋಡ್ಬೇಕು ತಾನೆ. ಆದರೂ ಅವನಿಗೆ ಪರಮಾತ್ಮ ಕಾಣಿಸ್ತಿಲ್ಲ. ಹಾಗೆ ನೋಡ್ತಾ ಇದ್ದೀನಿ, ಕಾಣಿಸ್ತಾ ಇಲ್ಲ. ಸಚಿಂತಯನ್ ದ್ಯಕ್ಷರ ಮೇ ಕದಾಂಬಸಿ ಉಪಾಶೃಣೋತು ಗದಿತಂ ವಚೋ ವಿಭುಃ ಸ್ಪರ್ಶೇಷು ಯತು ಷೋಡಶ ಏಕವಿಂಶಂ ನಿಷ್ಕಿಂಚನಾನಾಂ ನೃಪಯದ್ದನಂ ವಿದುಃ. ಅರ್ಥ ಆಗ್ತಿಲ್ಲ ಬ್ರಹ್ಮನಿಗೆ, ಏನು ಚಿಂತನೆ ಮಾಡ್ತಾ ಇದ್ದಾನೆ. ಅವನಿಗೆ 2 ಅಕ್ಷರಗಳನ್ನ ಕೇಳಿಸುತ್ತವಾಗ, ಹಾಗೆ ಚಿಂತನೆ ಮಾಡ್ತಾ ಇದ್ದಾಗ ಬ್ರಹ್ಮನಿಗೆ 2 ಅಕ್ಷರ ಕೇಳಿಸುತ್ತೆ. ವ್ಯಂಜನಗಳಲ್ಲಿ 16ನೇ ಅಕ್ಷರ ಮತ್ತು 21ನೇ ಅಕ್ಷರಗಳು ಕೇಳಿಸುತ್ತವೆ. ಅಂದರೆ ವರ್ಣಮಾಲೆಯಲ್ಲಿ ಕ ವರ್ಗದಿಂದ ಪ ವರ್ಗದವರೆಗೆ ಇರತಕ್ಕಂಥ ವ್ಯಂಜನಗಳನ್ನು ಸ್ಪರ್ಶಾಕ್ಷರ ಅಂತಾರೆ. ಅದರಲ್ಲಿ 16 ಮತ್ತು 21ನೇ ಅಕ್ಷರಗಳು ಕೇಳಿಸ್ತಾ ಇವೆ ಅಂತ ಹೇಳ್ತಾರೆ. ವ್ಯಂಜನಗಳಲ್ಲಿ 16ನೇ ಅಕ್ಷರ ಅಂದರೆ ತ ವರ್ಗದ ಮೊದಲನೇ ಅಕ್ಷರ ಹಾಗೂ 21ನೇ ಅಕ್ಷರ ಅಂದರೆ ಪ ವರ್ಗದ ಮೊದಲನೇ ಅಕ್ಷರ. 2 ಅಕ್ಷರಗಳು ಬೇರೆ ಬೇರೆಯಾಗಿ ಕೇಳಿಸುತ್ತವೆ. ತ ತ ಪ ಇಷ್ಟು ಕೇಳಿಸುತ್ತವೆ. ಇದರಲ್ಲಿ ಏನೋ ವಿಶೇಷತೆ ಇದೆ ಅಂತ ಆಲೋಚಿಸಿ ಬ್ರಹ್ಮದೇವ ಈ 2 ಅಕ್ಷರಗಳನ್ನು ಜೋಡಿಸ್ತಾನೆ. ಮೊದಲು ಸ್ವಲ್ಪ ಹೊತ್ತಾಗಲಿಲ್ಲ, ತಾಯೇನು ಪಾಯೇನು ಭಾಳ ಅರ್ಥ ಆಗಲಿಲ್ಲ. 2 ಜೋಡಿಸಿದಾಗ ಅದು ತಪ ಅಂತಾಗತ್ತೆ. ಹಾಗೆ ಬ್ರಹ್ಮನಿಗೆ ಗೋಚರವಾಗುತ್ತೆ, ನಾನು ಭೌತಿಕವಾಗಿ ಎಷ್ಟು ಹುಡುಕಿದರೂ ಪರಮಾತ್ಮ ಸಿಗಲ್ಲ, ತಪಸ್ಸು ಮಾಡಿದರೆ ಖಂಡಿತ ಅವನ ಸಾಕ್ಷಾತ್ಕಾರ ಆಗತ್ತೆ ಅನ್ನೋದು ಅರ್ಥವಾಗುತ್ತೆ. ಪದ್ಮಾಸನದಲ್ಲಿ ತಪಸ್ಸಿಗೆ ಕೂತ್ಕೋತಾನೆ. ಪ್ರಥಮ ಪರಾರ್ಥ ಪೂರ್ತಿ ತಪಸ್ಸಿನಲ್ಲೇ ಕಳೀತಾನೆ. ಪ್ರಥಮ ಪರಾರ್ಥ ಅಂದರೆ ಬ್ರಹ್ಮನ 50 ವರ್ಷ. ಬ್ರಹ್ಮನ 50 ವರ್ಷ ಅಂದರೆ ಮಾನವ ಕಾಲಮಾನದ ಪ್ರಕಾರ 864 ಕೋಟಿ ವರ್ಷ ಬ್ರಹ್ಮನಿಗೆ ಒಂದು ದಿನ. ನೋಡಿದ್ರ, ಅಂದರೆ 864 ಕೋಟಿ ಇಂಟು 365 ಮತ್ತು 50 ಅಷ್ಟು ವರ್ಷ ಕಾಲ ತಪಸ್ಸು ಮಾಡಿದಾಗ ಬ್ರಹ್ಮನಿಗೆ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ಆಗ ಪರಮಾತ್ಮ ಬ್ರಹ್ಮನಿಗೆ 4 ಶ್ಲೋಕಗಳ ಭಾಗವತವನ್ನು ಉಪದೇಶ ಮಾಡ್ತಾನೆ. ದ್ವಿತೀಯ ಪರಾರ್ಥದಲ್ಲಿ ಬ್ರಹ್ಮದೇವನಿಂದ ಸೃಷ್ಟಿಕ್ರಿಯೆಯನ್ನು ಪ್ರಾರಂಭ ಮಾಡ್ತಾನೆ. 16 ಮತ್ತು 21 ಎರಡನ್ನು ಸೇರಿಸಿದರೆ 37 ಬರುತ್ತಲ್ವಾ. 3 ಮತ್ತು 7 ಸೇರಿಸಿದರೆ 10. 1 + 0 ಒಂದೇ, ಅದೇ ಪರಮಾತ್ಮ ಒಂದೇ ತಾನೇ. ಅವನನ್ನೇ ಕುರಿತು ತಪಸ್ಸು ಮಾಡು ಅನ್ನೋದನ್ನು ವ್ಯಾಸ ಭಗವಾನರು ಈ ಮೂಲಕ ಸೂಚಿಸ್ತಾ ಇದ್ದಾರೆ, ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದಲೇ ನಾವು ಪೂಜಾದಿ ಸಂಕಲ್ಪಗಳಲ್ಲಿ ದ್ವಿತೀಯ ಪರಾರ್ಥೆ ಅಂತ ಹೇಳ್ಕೊಳ್ತೀವಿ. ದ್ವಿತೀಯ ಪರಾರ್ಥದಲ್ಲಿ ಬ್ರಹ್ಮನಿಂದ ಸೃಷ್ಟಿಕ್ರಿಯೆ ಪ್ರಾರಂಭ ಆಗುತ್ತೆ. ಬ್ರಹ್ಮದೇವ
ಶ್ರೀಹರಿ ಮಾಡಿದ ಚತುಶ್ಲೋಕಿ ಇದೆಯಲ್ಲ, 4 ಶ್ಲೋಕಗಳು, ಭಾಗವತವನ್ನು ಗಮನದಲ್ಲಿಟ್ಟುಕೊಂಡು ಸೃಷ್ಟಿಕ್ರಿಯೆಯನ್ನು ಪ್ರಾರಂಭ ಮಾಡ್ತಾನೆ. ಮೊಟ್ಟ ಮೊದಲನೆಯದಾಗಿ ಬ್ರಹ್ಮ 5 ಬಗೆಯ ಅಜ್ಞಾನವನ್ನು ಸೃಷ್ಟಿ ಮಾಡ್ತಾನೆ. ಇದನ್ನೇ ಅವಿದ್ಯಾ ಅಂತಲೂ ಕರೀತಾರೆ. ಅವು ಯಾವುದಂದರೆ ಸಸರ್ಜಾಗ್ರೇಂದತಾ ಮಿಶ್ರಂ ಅತತಾ ಮಿಶ್ರಮಾಧಿಕೃತ ಮಹಾಮೋಘಂಚ ಮೋಘಂಚ ತಮಶ್ಚಾಜ್ಞಾನ ವೃತ್ತಯಃ. ತಮಸ್ಸು, ಮೋಘ, ಮಹಾಮೋಘ, ತಾಮಿಶ್ರ ಮತ್ತು ಅಂಧತಾಮಿಶ್ರ. ತನ್ನ ಸಸ್ವರೂಪವಾದ ಬಗ್ಗೆ ಸ್ವಲ್ಪವೂ ತಿಳುವಳಿಕೆ ಇಲ್ಲದೆ ಇರತಕ್ಕಂಥದ್ದು ತಮಸ್ಸು. ಮೋಹ ಅಂದರೆ ಅಹಂಕಾರ ಅಥವಾ ತಪ್ಪು ತಿಳುವಳಿಕೆ. ಮಹಾಮೋಹ ಅಂದರೆ ತಾನು ತಿಳಿದಿರುವುದನ್ನು ಅಥವಾ ಆ ತಪ್ಪು ತಿಳುವಳಿಕೆ ಸರಿ ಅಂತ ವಾದ ಮಾಡ್ತಕ್ಕಂಥ, ನಾನು ಗೊತ್ತಿರ್ತಕ್ಕಂಥದ್ದೇ ನೊಂದೇ ಅನ್ನೋ ವಾದ ಮಾಡ್ತಕ್ಕಂಥದ್ದು. ತಾಮಿಶ್ರ ಅಂದರೆ ಯಥಾರ್ಥ ಜ್ಞಾನದ ಮೇಲೆ ಕೋಪ. ಅಂಧತಾಮಿಶ್ರ ಅಂದರೆ ಯಥಾರ್ಥ ಜ್ಞಾನದ ಮೇಲೆ ದ್ವೇಷ. ಬ್ರಹ್ಮದೇವ ಅವಿದ್ಯೆಗಳನ್ನೇ ಯಾಕೆ ಮೊದಲು ಸೃಷ್ಟಿ ಮಾಡಿದೆ ಅನ್ನುವ ಸಂದೇಹ ಬಂದ್ಬಿಡ್ತಲ್ವ. ಆ ಸಂದೇಹ ಯಾಕೆ ಬಂತು ಅದರ ಕುರಿತು ಕೂಡ ನಾವು ತಿಳ್ಕೋಬೇಕು. ಯಾಕಂದರೆ ಈ 5 ಅವಿದ್ಯೆಗಳಿಂದ ತಾಮಸ ಜೀವಿಗಳು ಅಂಧತ್ವದಲ್ಲಿ ಬೀಳ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಹೊರಗೆ ಬರುವ ಪ್ರಯತ್ನ ಮಾಡ್ತಾರೆ. ಹಾಗೆ ಪಾಪಿ ಜೀವಿಗಳಿಗೂ ಸಾಧನೆ ಆದಂತಾಗತ್ತೆ ಅನ್ನೋದು ಬ್ರಹ್ಮನ ಉದ್ದೇಶವಾಗಿರುತ್ತೆ. ಆದರೆ ಅವಿದ್ಯೆಗಳು ಕೇವಲ ಪಾಪಿಗಳಿಗೆ ಮಾತ್ರವೇ ಅಂಟುತ್ತವೆ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಅವರಿಗೆ ಮಾತ್ರ ಅಂಟುತ್ತೆ ಅಂತ, ಸಜ್ಜನರಿಗೂ ಕೂಡ ಅಂಟಬಹುದಲ್ವಾ? ಈ 5 ಅವಿದ್ಯೆಗಳು ಅಂಟದೇ ಇರಬೇಕಾದರೆ ಈ 5 ಅವಿದ್ಯೆಗಳ ಅಭಿಮಾನ ದೇವತೆಗಳನ್ನು, ಆ ದೇವತೆಗಳಲ್ಲಿ ಅಡಗಿರ್ತಕ್ಕಂಥ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ನಾವು. ಈ 5 ಅವಿದ್ಯೆಗಳಿಗೆ 5 ಅಭಿಮಾನ ದೇವತೆಗಳಿದ್ದಾರೆ. ತಮಸ್ಸಿಗೆ ನಾಗ, ಮೋಹಕ್ಕೆ ಕೂರ್ಮ, ಮಹಾಮೋಹಕ್ಕೆ ತ್ರಿತಲ, ತಾಮಿಶ್ರಕ್ಕೆ ದೇವದತ್ತ ಹಾಗೂ ಅಂಧತಾಮಿಶ್ರಕ್ಕೆ ಧನಂಜಯ ಅಭಿಮಾನಿ ದೇವತೆಗಳಾಗಿದ್ದಾರೆ. ಪರಮಾತ್ಮ ಈ 5 ದೇವತೆಗಳಲ್ಲಿ ಕ್ರುದ್ಧೋಲ್ಕ, ಮಹೋಲ್ಕ, ವಿರೋಲ್ಕ, ಜೂಲ್ಕ ಮತ್ತು ಸಹಸ್ರೋಲ್ಕ ರೂಪಗಳಲ್ಲಿದ್ದಾರೆ. ಪ್ರತಿದಿನ ಈ 5 ರೂಪಗಳನ್ನು ಚಿಂತನೆ ಮಾಡಿದರೆ ನಮಗೆ ಈ 5 ಅವಿದ್ಯೆಗಳು ಉಂಟಾಗಲ್ಲ. ಆದ್ದರಿಂದಲೇ 10 ಗಾಯತ್ರಿ ಜಪ ಮಾಡಿದರೆ 30 ನಾರಾಯಣ ಅಕ್ಷರ ಮಂತ್ರವನ್ನು ಜಪ ಮಾಡಬೇಕು ಅಂತ ಹೇಳೋದು. ಇಷ್ಟು ಮಾಡಿದ್ರೂ ಸಾಕು, ಇವನ್ನೆಲ್ಲ ನಾವು ಸ್ಮರಣೆ ಮಾಡಿದಾಗ. ಗಾಯತ್ರಿ ಜಪ ಮಾಡೋದರಿಂದ ಧಿಯೋ ಯೋ ನಃ ಪ್ರಚೋದಯಾತಂತ ಮಂತ್ರವೇ ಹೇಳೋ ಹಾಗೆ ಸದ್ಬುದ್ಧಿ ಉಂಟಾಗುತ್ತೆ. ಧಿಯೋ ಪ್ರಚೋದಯಾತ್ ಉಂಟಾಗುತ್ತೆ. ನಾರಾಯಣ ಅಷ್ಟಾಕ್ಷರಿ ಜಪ ಮಾಡುವಾಗ ಅಂಗನ್ಯಾಸ ಮಾಡ್ತಾ ಕ್ರುದ್ಧೋಲ್ಕಾದಿ 5 ರೂಪಗಳನ್ನು ಧ್ಯಾನ ಮಾಡಿದರೆ 5 ಅವಿದ್ಯೆಗಳು ನಮ್ಮಲ್ಲಿ ಪ್ರವೇಶ ಆಗದೆ ಇರುವ ಹಾಗೆ ಪರಮಾತ್ಮ ಕಾಪಾಡ್ತಾನೆ. ಗಾಯತ್ರಿ ಜಪಕ್ಕೆ ಅಧಿಕಾರ ಇಲ್ಲದೆ ಇರತಕ್ಕಂಥವರು ಭಗವಂತನ ಆ 5 ನಾಮಗಳನ್ನು ಸ್ಮರಣೆ ಮಾಡಿದರೂ ಸಾಕು, ಅವಿದ್ಯೆ ದೂರ ಆಗೇ ಆಗತ್ತೆ. ದೃಷ್ಟ್ವಾ ಪಾಪೀಯಸೀಂ ಸೃಷ್ಟಿಂ ನಾತ್ಮಾನಂ ಬಹ್ವಮನ್ಯತ ಭಗವದ್ಯಾನ ಭೂತೇನ ಮನಸಾನ್ಯಾಂ ಸ್ಥತೋ ಸೃಜತ್. ಕೇವಲ ಪಾಪಿ ಜೀವಿಗಳ ಉದ್ಧಾರಕ್ಕೆ ಸೃಷ್ಟಿ ಮಾಡಿದ್ದಾಯಿತು. ಇನ್ನು ಒಳ್ಳೆಯದನ್ನೇನಾದರೂ ಸೃಷ್ಟಿ ಮಾಡಬೇಕು ಅಂತ ಬ್ರಹ್ಮನಿಗೆ ಸಂಕಲ್ಪವಾಗುತ್ತೆ. ಸನಕಂಚ ಸನಂದಂಚ ಸನಾತನ ಮಥಾತ್ಮಭೂ ಸನತ್ಕುಮಾರಂಚ ಮುನೀನ್ ನಿಷ್ಕ್ರಿಯಾನೂರ್ಧ್ವ ರೇತಸಃ. ಬ್ರಹ್ಮನು ಶ್ರೀಹರ ಸ್ಮರಣೆಯಿಂದ, ಪರಮಾತ್ಮನ ಸ್ಮರಣೆಯಿಂದ ಮನಸ್ಸನ್ನು ಪರಿಶುದ್ಧ ಮಾಡಿಕೊಂಡು ಸನಕ, ಸನಂದ, ಸನಾತನ ಮತ್ತು ಸನತ್ಕುಮಾರನನ್ನು ಸೃಷ್ಟಿ ಮಾಡ್ತಾನೆ. ಅವರಿಗೆ ನೀವುಗಳು ಮದುವೆ ಮಾಡಿಕೊಂಡು
ಸೃಷ್ಟಿ ಕಾರ್ಯವನ್ನು ಮುಂದುವರಿಸಿ ಅಂತ ಆಜ್ಞೆ ಮಾಡ್ತಾನೆ. ಊರ್ಧ್ವರೇ ತಸ್ಕರು, ಸತ್ವಗುಣ ಸಂಪನ್ನರು, ಸರ್ವ ಕರ್ಮಗಳನ್ನು ತ್ಯಜಿಸಿ ಆತ್ಮಜ್ಞಾನದಲ್ಲಿ ನಿಷ್ಠೆಯನ್ನು ಹೊಂದಿರತಕ್ಕಂಥ ಆ ಬ್ರಹ್ಮಚಾರಿಗಳು ಮದುವೆ ಆಗಕ್ಕೆ ಇಷ್ಟಪಡಲ್ಲ. ತಂದೆಯ ಮಾತನ್ನು ತಿರಸ್ಕಾರ ಮಾಡ್ತಾರೆ. ವಾಸುದೇವ ಭಕ್ತರು, ಜ್ಞಾನನಿಷ್ಠರು, ಮೋಕ್ಷಾಸಕ್ತರೂ ಆದ ಆ 4 ಜನ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇದರಿಂದ ಬ್ರಹ್ಮದೇವನಿಗೆ ಬಹಳ ಕೋಪ ಬರುತ್ತೆ. ಎಷ್ಟು ಪ್ರಯತ್ನಿಸಿದರೂ ಅದನ್ನು ನಿಗ್ರಹಿಸಿಕೊಳ್ಳಕ್ಕೆ ಆಗೋದೇ ಇಲ್ಲ. ಸದ್ಯೋಜಾಯತ ತನ್ಮನ್ಯು ಕುಮಾರೋ ನೀಲಲೋಹಿತ. ಆ ಕೋಪದ ಫಲವಾಗಿ ಅವನ 2 ಹುಬ್ಬುಗಳ ಮಧ್ಯದಿಂದ ಕಪ್ಪು ಮತ್ತು ಕೆಂಪು ಮಿಶ್ರಿತ ಬಣ್ಣದ ಒಬ್ಬ ಬಾಲಕ ಹುಟ್ಟುತ್ತಾನೆ. ಅವನು ಹುಟ್ಟುವಾಗಲೇ ಬಹಳ ರೋದನೆ ಮಾಡ್ತಾ ಹುಟ್ಟುತ್ತಾನೆ. ಓ ಜಗತ್ಪಿತ ಬ್ರಹ್ಮದೇವ, ನಾನು ಯಾರು? ನನ್ನ ಹೆಸರೇನು? ನಾನು ಎಲ್ಲಿ ವಾಸ ಮಾಡಬೇಕು ಅಂತ ಆವೇಶದಿಂದ ಕೇಳ್ತಾನೆ. ಬ್ರಹ್ಮದೇವ ಅವನನ್ನು ಸಮಾಧಾನ ಮಾಡಿ, ದೇವತೆಗಳಲ್ಲಿ ಶ್ರೇಷ್ಠವಾದ ಓ ಭವನೇ, ಕಿರುಚಾಡಬೇಡ, ಹುಟ್ಟುವಾಗಲೇ ರೋದನೆ ಮಾಡ್ತಾ ಹುಟ್ಟಿದ್ದೀಯ, ಆದ್ದರಿಂದ ನಿನ್ನ ಹೆಸರು ರುದ್ರ ಅಂತ ನಾಮಕರಣ ಮಾಡ್ತಾ ಇದ್ದೀನಿ. ರುದ್ರ ಅಂತ ನಾಮಕರಣ ಮಾಡಿದ್ದಾನೆ. ಆಗ ಪರಬ್ರಹ್ಮ ರೂಪನಾಗಿರ್ತಕ್ಕಂಥ ಪರಮಾತ್ಮನ ಹೇಳ್ತಾ ಇದ್ದಾನೆ, ನೀನಾದರೂ ಮದುವೆ ಮಾಡಿಕೊಂಡು ಉತ್ಪತ್ತಿ ಮಾಡು, ಪ್ರಜೋತ್ಪತ್ತಿ ಮಾಡು ಅಂತ ರುದ್ರನಿಗೆ ಬ್ರಹ್ಮ ಆಜ್ಞೆ ಮಾಡ್ತಾ ಇದ್ದಾನೆ. ಬ್ರಹ್ಮನ ಮಾತಿಗೆ ಒಪ್ಪಿ ರುದ್ರದೇವ 11 ರೂಪಗಳನ್ನು ಧರಿಸಿ 11 ಕನ್ಯರನ್ನು ವಿವಾಹ ಆಗ್ತಾ ಇದ್ದಾನೆ. ಅವರೆಲ್ಲರಿಗೂ ಮಕ್ಕಳಾಗ್ತಾರೆ. ಆದರೆ ಅವರೆಲ್ಲರೂ ಭೂತಗಣಗಳಾಗಿರ್ತಾ ಇರ್ತಾರೆ. ಜಗತ್ತನ್ನು ಭಕ್ಷಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಕ್ರೂರ ಗಣಗಳನ್ನು ನೋಡಿ ಬ್ರಹ್ಮನಿಗೆ ಆತಂಕ ಆಗುತ್ತೆ. ದೇವೋತ್ತಮ, ಪ್ರಜೋತ್ಪತ್ತಿ ಮಾಡು ಅಂದರೆ ಇಂತಹ ಕ್ರೂರ ಮಕ್ಕಳನ್ನು ಸೃಷ್ಟಿ ಮಾಡ್ತಿದ್ದೀಯಲ್ಲ, ಅವರು ಎಲ್ಲ ದಿಕ್ಕುಗಳನ್ನು ಭಸ್ಮ ಮಾಡ್ತಾ ಇದ್ದಾರೆ, ನನ್ನನ್ನು ಕ್ರೂರ ದೃಷ್ಟಿಯಿಂದಲೇ ನೋಡ್ತಾ ಇದ್ದಾರೆ, ನನ್ನನ್ನು ತಿಂದುಬಿಡ್ತಾರೇನೋ ಗೊತ್ತಿಲ್ಲ, ಆದ್ದರಿಂದ ಇನ್ನು ನಿನ್ನ ಸೃಷ್ಟಿಯನ್ನು ಸಾಕು ಮಾಡು ಅಂತ ಬ್ರಹ್ಮ ಶಿವನಿಗೆ ಆಜ್ಞೆ ಮಾಡ್ತಾನೆ. ಸಾಕಯ್ಯ ಸಾಕು, ಇದೇನು ಈ ಥರ ಸೃಷ್ಟಿ ಮಾಡ್ತಾ ಇದ್ದೀಯ ನೀನು? ಹಾಗಾದರೆ ಇನ್ನು ಮುಂದೆ ನಾನು ಏನು ಮಾಡಲಿ ಅಂತ ಶಿವ ಕೇಳ್ತಾನೆ. ಹಾಗಾಗಿ ನಾನೇನು ಮಾಡಲಿ ಹೇಳು ಅಂತ. ನೀನು ಈ ಭೂತಗಣಗಳನ್ನೆಲ್ಲ ಕರೆದುಕೊಂಡು ಕೈಲಾಸಕ್ಕೆ ಹೊರಟು ಹೋಗು. ಅಲ್ಲಿ ಸಕಲ ಜೀವಿಗಳಿಗೆ ಸುಖವನ್ನು ಉಂಟು ಮಾಡತಕ್ಕಂಥ ತಪಸ್ಸು ಮಾಡು ಅಂತಾನೆ. ಆವತ್ತಿನಿಂದ ರುದ್ರ ಕೈಲಾಸ ಮಾತ್ರವೇ ಅಲ್ಲದೆ ಈಶಾನ್ಯ ದಿಕ್ಕಿಗೆ ದಿಕ್ಪಾಲಕನಾಗಿ, ಅರ್ಧನಾರೀಶ್ವರನಾಗಿ, ಸ್ಮಶಾನವಾಸಿಯಾಗಿ, ನಮ್ಮ ಹೃದಯ ಕಮಲದಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ನೆಲೆಸಿದ್ದಾನೆ ಅಂತ ಹೇಳ್ತಾರೆ. ಇಲ್ಲೂ ಪ್ರಜೋತ್ಪತ್ತಿ ಸರಿಯಾಗಿ ಆಗಲಿಲ್ವಲ್ಲ ಅಂತ ಬ್ರಹ್ಮನಿಗೆ ಚಿಂತೆ ಆಗುತ್ತೆ. ಆಯಿತು, ಎಲ್ಲ ಕಡೆ ರುದ್ರ ಹೀಗೆ ಮಾಡ್ತಾನೆ ಅಂದ್ಕೊಂಡ್ರೆ ಅಲ್ಲೂ ಸರಿಯಾಗಿಲ್ಲ. ಕೊನೆಗೆ ತನ್ನೊಳಗೆ ಅಡಗಿರ್ತಕ್ಕಂಥ ಶ್ರೀಹರಿಯ ಸೃಷ್ಟಿಶಕ್ತಿಯಿಂದ ಲೋಕದಲ್ಲಿ ಸಂತಾನೋತ್ಪತ್ತಿ ಮಾಡುವ ಅಂತ ಸಂಕಲ್ಪ ಮಾಡ್ತಾನೆ. ನೀವು ಮಾಡಬೇಕು ನಾನು ಅಂಥೇಳಿ ತಕ್ಷಣ ಅವನ ವಿವಿಧ ಅಂಗಗಳಿಂದ 10 ಮಂದಿ ಹುಟ್ಟುತ್ತಾ ಇದ್ದಾರೆ. ಅವರೇ ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ ಮತ್ತು ನಾರದ. ಅವರಿಗೆಲ್ಲ ಬ್ರಹ್ಮನೇ ವೇದ ಮಂತ್ರಗಳನ್ನು ಉಪದೇಶ ಮಾಡ್ತಾನೆ. ಆದರೂ ಪ್ರಜೋತ್ಪತ್ತಿ ಸರಿಯಾಗಲಿಲ್ಲ. ಇನ್ನು ತನ್ನ ಮಾನಸ ಸೃಷ್ಟಿಯನ್ನು ಸಾಕು ಮಾಡಿ ಶ್ರೀ ಪುರುಷ ಸಮಾಗಮದಿಂದ ಪ್ರಜೋತ್ಪತ್ತಿ ಮಾಡತಕ್ಕಂಥ ನಿರ್ಧಾರ ಮಾಡ್ತಾನೆ. ನೋಡಿ, ಸೃಷ್ಟಿ ಕ್ರಮವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು.